ನಮ್ಮಲ್ಲಿ ಅನೇಕರು ನಮ್ಮ ಹಿಂದಿನದನ್ನು ನೆನಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೆ ಹಿಂದಿನವುಗಳನ್ನು ನೆನಪಿಸಿಕೊಳ್ಳುವುದು ಅಗತ್ಯವಾಗಿದೆ. ನಾವು ಹಿಂತಿರುಗಿ ನೋಡುವಾಗ ನಾವು ಇಷ್ಟಪಡದ ಕೆಟ್ಟ ವಿಷಯಗಳನ್ನು ಅಥವಾ ಕೆಟ್ಟ ಘಟನೆಗಳನ್ನು ಹೊಂದಿರುತ್ತೇವೆ. ನಾವು ವರ್ಷದ ಕೊನೆಯಲ್ಲಿರುವಾಗ ನಮ್ಮ ಜೀವನದಲ್ಲಿ ಸಂಭವಿಸಿದ ಎಲ್ಲ ಒಳ್ಳೆಯ ಹಾಗೂ ಕೆಟ್ಟ ಸಂಗತಿಗಳನ್ನು ಮರುಪರಿಶೀಲಿಸುತ್ತೇವೆ. ಹೌದು, ಕೆಟ್ಟದ್ದನ್ನು ಸಹ. ಉದಾಹರಣೆಗೆ, ಈ ವರ್ಷ ನಮಗೆ ಅಪಘಾತ ಸಂಭವಿಸಿದಾಗ 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದದ್ದು, ಪೊಲೀಸರಿಗೆ ವರದಿ ಸಲ್ಲಿಸಿದ್ದು ಮತ್ತು ಗೆಳೆಯರಿಂದ ದೂರವಿದ್ದುದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಅದರಂತೆ ಅದರ ಇನ್ನೊಂದು ಭಾಗವನ್ನು ಹಿಂತಿರುಗಿ ನೋಡಬಹುದು ಮತ್ತು ಅದರಲ್ಲಿ ಕಲಿತದ್ದನ್ನು ಇತರರಿಗೆ ಹಂಚಿಕೊಳ್ಳಬಹುದು. ಅದೇನೆಂದರೆ, ಮೊದಲನೆಯದಾಗಿ ಇದನ್ನು ಹೇಳಲು ನಾನು ಜೀವಂತವಾಗಿದ್ದೇನೆ. ಎರಡನೆಯದಾಗಿ, ಇದರ ಮೂಲಕ ದೇವರು ನನಗೆ ಏನು ಕಲಿಸುತ್ತಿದ್ದಾನೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಜೀವನದಲ್ಲಿ ಹೋರಾಟದ ಮೂಲಕ ಹೋಗುತ್ತೇವೆ. ಆದರೆ ನಾವು ಎದುರಿಸುವ ಸವಾಲನ್ನು ನಾವು ಗೆದ್ದ ನಂತರ ನಾವು ಉತ್ತಮ, ಬಲಶಾಲಿ ಮತ್ತು ಮಾನಸಿಕವಾಗಿ ಹೆಚ್ಚಿನ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದುವೆವು. ನಾವು ಹೊಂದಿರುವ ದುರ್ಬಲತೆಯನ್ನು ಕುರಿತು ಕೂಡ ಯೋಚಿಸಲು ಇದು ಸಹಾಯ ಮಾಡುತ್ತದೆ. ನಮ್ಮ ಜೀವಿತದಲ್ಲಿ ಏನೇ ಬಂದರೂ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ ಎಂದು ತಿಳುಕೊಳ್ಳಬೇಕು. ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿರುತ್ತದೆ ಎಂದು ಬೈಬಲ್ ಹೇಳುತ್ತದೆ.